ಸಿಂಹರಾಶಿ ಕಾನೂನಿಗೆ ಸಂಬಂಧಪಟ್ಟಂತಹ ವಿಚಾರದಲ್ಲಿ ಸ್ವಲ್ಪ ಜಾಗ್ರತೆಯನ್ನು ವಹಿಸಬೇಕಾಗತ್ತೆ. ಕಾನೂನಾತ್ಮಕವಾದಂತಹ ಹೋರಾಟದಲ್ಲಿ ನಿಮಗೆ ಸರಿಯಾದಂತಹ ಮಾಹಿತಿ, ಸರಿಯಾದಂತಹ ತಿಳುವಳಿಕೆಯ ಅವಶ್ಯಕತೆ ಇದೆ ಅನ್ನುವಂಥದ್ದು ಗೊತ್ತಾಗಬೇಕಾಗತ್ತೆ. ವ್ಯಾಪಾರಸ್ಥರಿಗೆ ಆದಾಯ ಹೆಚ್ಚಾಗತಕ್ಕಂಥದ್ದು ಆ ಯೋಗ ಜಾತಕದಲ್ಲಿ ಅಥವಾ ಜನನ ಕಾಲದಲ್ಲಿ ಅಥವಾ ರಾಶಿಯ ದೃಷ್ಟಿಯಿಂದ ಕಾಣತಕ್ಕಂಥದ್ದಾಗಿದೆ. ಹಲವು ವಸ್ತುಗಳನ್ನು ಆಮದು ಮಾಡ್ಕೊಳ್ತಕ್ಕಂತಹ ವಿಚಾರದಲ್ಲಿ ಒಡಂಬಡಿಕೆ ಮಾಡ್ಕೊಳ್ತೀರಿ. ವಸ್ತುವನ್ನು ಬೇರೆ ಕಡೆಯಿಂದ ನೀವು ತರಿಸ್ಕೊಂಡು ವ್ಯಾಪಾರವನ್ನು ಮಾಡ್ತಕ್ಕಂಥದ್ದು, ಅದಕ್ಕೆ ಯೋಗ ಇದೆ. ಅದಕ್ಕೆ ಸಂಬಂಧಪಟ್ಟಂತಹ ಯಾವುದೋ ಒಪ್ಪಂದಗಳನ್ನು ನೀವು ಮಾಡ್ಕೊಳ್ತಕ್ಕಂಥದ್ದು. ಈ ದಿನ ತುಂಬ ಓಡಾಟ, ತುಂಬ ಒತ್ತಡ ಇರತಕ್ಕಂತಹ ದಿವಸ. ಹಲವಾರು ಕಡೆ ತಿರುಗ್ತೀರಿ, ತುಂಬ ಒತ್ತಡಗಳು ಕೂಡ ನಿಮ್ಮನ್ನು ಕಾಡುವಂಥದ್ದಿರುತ್ತೆ. ವ್ಯಾವಹಾರಿಕವಾಗಿ ಜರುಗತಕ್ಕಂತಹ ಕೆಲವು ಸಂಘರ್ಷಗಳನ್ನು ಬಗೆಹರಿಸಿಕೊಳ್ಬೇಕಾಗತ್ತೆ. ವ್ಯವಹಾರದ ದೃಷ್ಟಿಯಿಂದ ಒಂದಷ್ಟು ಮಾತುಕತೆ ಆಗುತ್ತೆ, ಮಾತಿನ ಚಕಮಕಿ ನಡೆಯುತ್ತೆ, ಜಗಳವಾಗತ್ತೆ. ಅದನ್ನ ಸಮಾಧಾನದಿಂದ ಇತ್ಯರ್ಥ ಮಾಡ್ಕೊಳ್ತಕ್ಕಂಥದ್ದು ಬಹಳ ಒಳ್ಳೆಯದಾಗಿ ಕಾಣತಕ್ಕಂಥದ್ದು. ಧನಾಗಮದಿಂದ ನಿಮ್ಮ ಯೋಜನೆಗಳೆಲ್ಲ ಬೇರೆ ರೂಪವನ್ನು ಪಡ್ಕೊಳ್ಳುತ್ತೆ. ಸಣ್ಣದಾಗಿ ಆಲೋಚನೆ ಮಾಡಿರ್ತೀರಿ, ಯಾವಾಗ ದುಡ್ಡು ಕೈ ಸೇರುತ್ತೆ ಅದು ವಿಸ್ತರತೆಯನ್ನ ಪಡ್ಕೊಳ್ತಕ್ಕಂಥದ್ದು ಆಗುವಂಥದ್ದಾಗತ್ತೆ. ಸ್ವಂತ ಜಾಗವನ್ನ ಖರೀದಿ ಮಾಡಬೇಕು ಅನ್ನೋದರ ಬಗ್ಗೆ ಒಂದಷ್ಟು ಒಲವನ್ನ ತೋರಿಸ್ತೀರಿ. ಆಸಕ್ತಿಯಿಂದ ನಾನು ಜಾಗವನ್ನ ಖರೀದಿ ಮಾಡಿಕೊಳ್ಳೇಬೇಕು ಅನ್ನುವಂತಹ ಹಠಕ್ಕೆ ಬೀಳ್ತೀರಿ. ಮನೆಯಲ್ಲಿ ಪ್ರಾಣಿಗಳನ್ನೇನಾದರೂ ಸಾಕಿದ್ರೆ ಸ್ವಲ್ಪ ಜಾಗ್ರತೆಯನ್ನು ವಹಿಸಿ. ಸಾಕು ಪ್ರಾಣಿಗಳಿಂದ ಒಂದು ಸ್ವಲ್ಪ ಸಮಸ್ಯೆ ಆಗತಕ್ಕಂತಹ ಸೂಚನೆ. ಜಾಗ್ರತೆಯಿಂದ ಇದ್ದರೆ ಏನೂ ತೊಂದರೆ ಇಲ್ಲ, ಅದರಲ್ಲೂ ವಿಶೇಷವಾಗಿ ನಾಯಿಯಿಂದ. ಆದ್ರಿಂದ ಕಾಲಭೈರವನನ್ನ ಮನಸಾರೆ ಪ್ರಾರ್ಥನೆ ಮಾಡಿ. ಶುಭವಾಗಿ. ಕನ್ಯಾ ರಾಶಿ ನೌಕರರಿಗೆ ಮೇಲಧಿಕಾರಿಗಳಿಂದ ಉತ್ತಮವಾದಂತಹ ಬೆಂಬಲ ಸಿಕ್ಕಿ ನೀವು ಮಾಡತಕ್ಕಂತಹ ಕೆಲಸದಲ್ಲಿ ಉತ್ಸಾಹ ಹೆಚ್ಚಾಗುತ್ತೆ. ಹಾಗಾಗಿ ನಿಮಗೆ ಸದಾಕಾಲ ಮೇಲಧಿಕಾರಿಗಳ ನೆರವು ಇರುತ್ತೆ ಅಂತಕ್ಕಂತಹ ಯಾವುದೋ ಒಂದು ನಂಬಿಕೆ ಗಟ್ಟಿಯಾಗ್ತಾ ಹೋಗುತ್ತೆ. ನಿಮ್ಮ ಕೆಲಸದಲ್ಲಿ ಹೆಚ್ಚಿನ ಆಸ್ಥೆಯನ್ನು ವಹಿಸ್ತೀರಿ. ಆದರೆ ತಾವು ಮಾಡದೇ ಇರತಕ್ಕಂತಹ ತಪ್ಪಿಗೆ ನೀವು ಬೇಸರ ಪಡಬೇಕಾಗುತ್ತೆ. ಏನೋ ಒಂದು ನಿಮಗೆ ತಿಳುವಳಿಕೆಯನ್ನು ಹೇಳ್ತಾರೆ, ಇಂಥ ತಪ್ಪನ್ನು ಮುಂದಕ್ಕೆ ಮಾಡಬೇಡಿ ಅಂತ. ಆದರೆ ಆ ತಪ್ಪನ್ನು ನೀವು ಮಾಡಿರ್ತೀರಿ ಅಂತಲ್ಲ. ಆದರೆ ಆ ತಪ್ಪಿನ ಒಂದು ಏನು ಕ್ರಮ ಇದೆ ಅದನ್ನು ನಿಮ್ಮ ಮೇಲೆ ಬರತಕ್ಕಂಥದ್ದು. ಅದನ್ನ ಬಹಳ ಬುದ್ಧಿವಂತಿಕೆಯಿಂದ ತಪ್ಪಿಸ್ಕೊಳ್ಬೇಕಾಗತ್ತೆ. ನಿಮ್ಮ ಕೆಲಸದಲ್ಲಿ ನಿಮಗೆ ಜಾಗ್ರತೆ ಇದೆ, ನಂಬಿಕೆ ಇದೆ. ಆದರೆ ಮತ್ತೆ 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 ಅದನ್ನ ಸಾಬೀತುಪಡಿಸ್ಬೇಕಾಗತ್ತೆ. ಅದಿಲ್ಲ ಅಂತ ಆದರೆ ಯಾರೂ ಕೂಡ ನಂಬದೇ ಇರತಕ್ಕಂತಹ ಸ್ಥಿತಿ. ಭಾಷಾ ಪ್ರವೀಣರಿಗೆ ಅಂದರೆ ಹಲವಾರು ಭಾಷೆಗಳು ಗೊತ್ತಿರತಕ್ಕಂಥವ್ರಿಗೆ ಶುಭವಾದಂತಹ ದಿವಸ. ನಿಮಗೆ ವಿಶೇಷವಾದಂತಹ ಗೌರವವೂ ಕೂಡ ಈ ದಿವಸ ಸಿಗ್ತಕ್ಕಂತಹದ್ದು. ಮನೆಯಲ್ಲಿ ಮತ್ತೆ ನೌಕರಿಯಲ್ಲಿ ವಿಶೇಷವಾದಂತಹ ಪುರಸ್ಕಾರಕ್ಕೆ ನೀವು ಭಾಜನರಾಗ್ತೀರಿ. ನಿಮ್ಮ ಮರ್ಯಾದೆ ಇಮ್ಮಡಿಯಾಗ್ತಕ್ಕಂಥದ್ದಾಗತ್ತೆ. ವೈದ್ಯಕೀಯ ವಿದ್ಯಾರ್ಥಿಗಳು ಯಾವುದೇ ಕಾರಣಕ್ಕೂ ಕೂಡ ಬೇಸರವನ್ನ ಮಾಡಿಕೊಳ್ಳದಲೇ ತಮ್ಮ ವ್ಯಾಸಂಗದಲ್ಲಿ ಪರಿಶ್ರಮವನ್ನು ಪಡಬೇಕು. ಯಾಕೆ ಅಂತಂದ್ರೆ ವ್ಯಾಸಂಗದ ವಿಚಾರದಲ್ಲಿ ಹಲವಾರು ಅಡ್ಡಿ ಆತಂಕಗಳು, ಸಮಸ್ಯೆಗಳು, ಸವಾಲುಗಳು ಬರತಕ್ಕಂತಹ ಸೂಚನೆ ಇದೆ. ಬೇಸರವನ್ನು ಮಾಡಿಕೊಳ್ಳಬಾರದು. ಪರಿಶ್ರಮದಿಂದ ನಿಮ್ಮ ಕರ್ತವ್ಯವನ್ನ, ನಿಮ್ಮ ನಿಷ್ಠೆಯನ್ನ, ನಿಮ್ಮ ಓದನ್ನ, ನಿಮ್ಮ ಹವ್ಯಾಸಗಳನ್ನ ಉತ್ತಮವಾಗಿಸಿಕೊಂಡ್ರೆ ಅದು ನಿಮಗೆ ಫಲಪ್ರದಾಯಕವಾಗಿರುತ್ತೆ. ಆದ್ರಿಂದ ಅಸಾಧ್ಯ ಸಾಧಕ ಸ್ವಾಮಿನ್ನ ಅಸಾಧ್ಯಂ ತವ ಕಿಂಬದ ರಾಮದೂತ ಕೃಪಾ ಸಿಂಧೋ ಮತ್ಕಾರ್ಯ ಸಾಧಯ ಪ್ರಭೋ ಎಂಬುದಾಗಿ ಶ್ರೀಮದ್ ಆಂಜನೇಯನನ್ನ ಪ್ರಾರ್ಥನೆ ಮಾಡಿ. ಶುಭವಾಗಿ. ತುಲಾರಾಶಿ ಈ ದಿನದ ಮಧ್ಯಾಹ್ನ ನಿಮಗೆ ಚೆನ್ನಾಗಿರತಕ್ಕಂತಹ ಸಮಯ. ಹಾಗಾಗಿ ಮಧ್ಯಾಹ್ನದ ನಂತರದಲ್ಲಿ ಯಾವುದಾದ್ರೂ ವಿಶೇಷ ಕೆಲಸಗಳನ್ನು ಮಾಡೋದಾದ್ರೆ, ಯಾರನ್ನಾದರೂ ದೊಡ್ಡ ವ್ಯಕ್ತಿಗಳನ್ನ ಭೇಟಿ ಮಾಡೋದಾದ್ರೆ, ಹಣಕಾಸಿನ ವಿಚಾರವನ್ನ ಪ್ರಸ್ತಾಪ ಮಾಡೋದಾದ್ರೆ ಅದಕ್ಕೆ ವಿನಿಯೋಗವನ್ನ ಮಾಡಿಕೊಳ್ಳಿ. ಜೊತೆಗೆ ನೌಕರರು ಮನೆಯಲ್ಲೂ ಕೂಡ ಕಾರ್ಯವನ್ನ ನಿರ್ವಹಿಸಬೇಕಾಗತ್ತೆ. ಹೊರಗಡೆ ನೀವು ಕಚೇರಿಯಲ್ಲಿ ದುಡ್ಕೊಂಡು ಬಂದಿರ್ತೀರಿ, ದುಡಿತಾ ಇರ್ತೀರಿ. ಆದರೆ ಮನೆಯಲ್ಲೂ ಕೂಡ ಒಂದಷ್ಟು ಕೆಲಸಗಳು ನಿಮ್ಮ ಹೆಗಲಿಗೆ ಏರುವಂಥದ್ದಾಗತ್ತೆ. ಮಾರ್ಕೆಟಿಂಗ್ ಮಾಡ್ತಕ್ಕಂಥವ್ರು ಮನೆ ಮನೆಗೆ ಹೋಗಿ ಕೆಲಸವನ್ನ ನಿರ್ವಹಿಸುವಂಥವ್ರಿಗೆ ಲಾಭ ಇದೆ. ಯಾರು ಡೋರ್ ಸ್ಟೆಪ್ಗೆ ಹೋಗಿ ನಿಮ್ಮ ಕರ್ತವ್ಯವನ್ನ ನಿರ್ವಹಿಸ್ತೀರಿ ಅವರಿಗೆ ತುಂಬ ಲಾಭ ಇರತಕ್ಕಂತಹ ದಿವಸ ಇದು. ತಮ್ಮ ಕೆಲಸದ ಬಗ್ಗೆ ಆತ್ಮವಿಶ್ವಾಸ ಮೂಡುತ್ತೆ. ನಾನು ಮಾಡ್ತಾ ಇರತಕ್ಕಂತಹ ಕೆಲಸ ನನಗೆ ಮುಂದಕ್ಕೂ ಒಂದಷ್ಟು ಸಹಕಾರಿ ಆಗತ್ತೆ ಅನ್ನುವಂತಹ ದೃಢವಾದ ನಂಬಿಕೆ, ದೃಢತೆ, ಗಟ್ಟಿತನ
ನಿಮ್ಮಲ್ಲಿ ಉಳಿಯುವಂಥದ್ದಾಗತ್ತೆ. ಬೇರೆಯವರು ನಿಮಗೆ ಸಹಾಯವನ್ನು ಮಾಡ್ತಾರೆ, ಅವರ ಸಹಾಯ ನಿಮಗೆ ದೊರಕುತ್ತೆ. ಒಂದಷ್ಟು ರೀತಿಯಲ್ಲಿ ಸಮಾಧಾನ, ಸಂತೋಷ, ಉತ್ಸಾಹಗಳು ಹೆಚ್ಚಾಗ್ತಕ್ಕಂಥದ್ದು. ಹಣದ ಸಮಸ್ಯೆಗಳು ಏನೇ ಇದ್ರೂ ಕೂಡ ಅದೆಲ್ಲ ಬಗೆಹರಿಯುತ್ತೆ. ಆ ಆರ್ಥಿಕವಾದಂತಹ ಸ್ಥಿತಿ ನಿಮ್ಮನ್ನ ಒಂದಷ್ಟು ಬದಲಿಗೆ ಅವಕಾಶ ಮಾಡಿಕೊಡುತ್ತೆ. ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಅಭ್ಯಾಸದ ಬಗ್ಗೆ ಮನಸ್ಸಿರುವುದಿಲ್ಲ. ಅದು ಮತ್ತೆ ಯಥಾ ಪ್ರಕಾರ ವಿದ್ಯೆಯನ್ನು ಬಿಟ್ಟು ಬೇರೆಲ್ಲ ವಿಚಾರದಲ್ಲಿ ಗಮನ ಹೋಗ್ತಕ್ಕಂಥದ್ದು. ತಾವು ಕಲಿತ ವಿದ್ಯೆ ಸಾಕು ಅಂತ ಹೇಳಿ ಅನಿಸಿ ಕೆಲಸದ ಬಗ್ಗೆ ಹೆಚ್ಚು ಗಮನ ಕೊಡ್ತಕ್ಕಂತಹ ಸಾಧ್ಯತೆಗಳಿದೆ. ಓದಿದ್ದಿಲ್ಲಿಗೆ ಸಾಕಪ್ಪ, ನಾನು ಕೆಲಸ ಮಾಡ್ತೀನಿ, ಸಂಪಾದನೆ ಮಾಡಬೇಕು ಅಂತಕ್ಕಂತಹ ಭಾವನೆ, ಆ ಒಂದು ದಾರಿಯಲ್ಲಿ ಮನಸ್ಸು ಹೋಗ್ತಕ್ಕಂಥದ್ದಾಗತ್ತೆ. ಅಯ್ಯಪ್ಪ ಸ್ವಾಮಿಯನ್ನ ಪ್ರಾರ್ಥನೆ ಮಾಡಿ, ಹರಿಹರ ಪುತ್ರ ಅಯ್ಯಪ್ಪ ಸ್ವಾಮಿ ನಿಮ್ಮ ಇಚ್ಛೆಯನ್ನ ನೆರವೇರಿಸಲಿ. ಶುಭವಾಗಿ. ವೃಶ್ಚಿಕ ರಾಶಿ ಈ ದಿವಸ ಸ್ವಲ್ಪ ಸಮಸ್ಯೆ ದಿವಸ ಅಂತಲೇ ಹೇಳಬೇಕಾದಂಥದ್ದು. ಯಾಕೆ ಅಂತಂದ್ರೆ ಹಲವಾರು ಸಮಸ್ಯೆಗಳನ್ನ ಈ ದಿವಸ ನೀವು ನೋಡಬೇಕಾಗತ್ತೆ, ಎದುರಿಸಬೇಕಾಗತ್ತೆ. ಅನಿವಾರ್ಯದಿಂದ ಆ ಅನುಭವ ನಿಮಗೆ ಆಗತಕ್ಕಂಥದ್ದಾಗತ್ತೆ. ನೀವು ಹವ್ಯಾಸವನ್ನೇ ವೃತ್ತಿಯಾಗಿ ಸ್ವೀಕಾರ ಮಾಡ್ತೀರಿ, ಅದನ್ನೇ ಅನುಸರಿಸಿ ಹೋಗ್ತಕ್ಕಂತಹ ಒಂದು ಕೆಲಸ ಈ ದಿವಸ ಆಗುವಂಥದ್ದು. ನಿಮ್ಮ ಭಾವನೆಗಳಿಗೆ ಸ್ವಲ್ಪ ಸಮಯ ಕೊಡಿ. ಮನಸ್ಸಿನಲ್ಲಿ ಏನೋ ಒಂದು ಭಾವನೆ ಉತ್ಪನ್ನವಾಗುತ್ತೆ, ಅದನ್ನ ಆಧರಿಸಬೇಕಾದಂಥವ್ರು, ಗೌರವಿಸಬೇಕಾದಂಥವ್ರು ಮೊದಲು ನೀವು. ಅದರಿಂದ ಆ ವಿಚಾರಕ್ಕೆ ಹೆಚ್ಚಿನ ಗಮನವನ್ನು ಕೊಡಬೇಕಾಗತ್ತೆ. ಏನೇ ಸಮಸ್ಯೆಗಳು ಎದುರಾದರೂ ಕೂಡ ಬಹಳ ನಿಧಾನವಾಗಿ ಆಲೋಚನೆಯನ್ನು ಮಾಡಿ ಬುದ್ಧಿವಂತಿಕೆಯಿಂದ ಅದನ್ನು ಬಗೆಹರಿಸಿಕೊಳ್ಬೇಕು. ಅದಿಲ್ಲ ಅಂತಾದ್ರೆ ಮತ್ತೊಂದಷ್ಟು ಗೋಜಲುಗಳು ನಿಮ್ಮನ್ನ ಆವರಿಸ್ಕೊಳ್ತಕ್ಕಂಥದ್ದಾಗತ್ತೆ. ಅದು ಬೇಡ. ಗಲಾಟೆ ಜಗಳಗಳು ಯಾವುದೇ ಕಾರಣಕ್ಕೂ ನಿಮ್ಮ ವ್ಯವಹಾರದಲ್ಲಿ, ಮನೆಯಲ್ಲಿ, ಹೊರಗಡೆ ಎಲ್ಲೂ ಕೂಡ ಅದು ಬೇಡ ಅಂತ ಹೇಳಬೇಕು. ತಾಳ್ಮೆಯ ಪರೀಕ್ಷೆ ದಿವಸವಾಗುತ್ತೆ. ನೀವೆಷ್ಟು ತಾಳ್ಮೆಯನ್ನ ತೆಗೆದುಕೊಂಡ್ರೂ ಕೂಡ ಅದು ಕಡಿಮೆ ಅನ್ನುವಷ್ಟರ ಮಟ್ಟಿಗೆ ಈ ದಿವಸ ನಿಮಗೆ ಆಗತಕ್ಕಂಥದ್ದು. ಬಹಳ ಜಾಗ್ರತೆಯಿಂದ ವರ್ತಿಸ್ಬೇಕಾಗತ್ತೆ. ನಿಮ್ಮ ಕರ್ತವ್ಯವೇನು, ಸ್ಥಾನಮಾನ ಏನು, ಅದೆಲ್ಲವನ್ನ ತಿಳಿದು ವರ್ತಿಸ್ಬೇಕಾದಂಥದ್ದು. ಶಾಂತಿ, ಸಮಾಧಾನ, ಇದು ಎರಡೇ ನಿಮಗೆ ಈ ದಿವಸ ದಿವ್ಯ ಔಷಧ ಅಂತ ಹೇಳಬೇಕಾದಂಥದ್ದಿದೆ. ಮಹಾಕಾಳಿಯನ್ನ ಪ್ರಾರ್ಥನೆ ಮಾಡಿ ಆ ಉಗ್ರ ಸ್ವರೂಪ ನಿಮಗೆ ಶಾಂತತೆಯನ್ನು ನೀಡಲಿ. ಶುಭವಾಗಿ.